ನಮಸ್ಕಾರ. ಇವತ್ತು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ. ಇವತ್ತಿನ ಈ ಏಕಾದಶಿಯನ್ನು ಪಾಪ ವಿಮೋಚನಿ ಏಕಾದಶಿ ಅಂತ ಕರೀತಾರೆ. ಅಂದರೆ ನಾವು ಮಾಡಿದಂತಹ ಎಲ್ಲ ಪಾಪಗಳನ್ನು ಕೂಡ ಕಳೆಯುವಂತಹ ಏಕಾದಶಿ ಇವತ್ತಿನ ಈ ಏಕಾದಶಿ. ಇವತ್ತು ನಾವು ಶ್ರದ್ಧಾಭಕ್ತಿಯಿಂದ ಏಕಾದಶಿಯನ್ನು ಆಚರಣೆ ಮಾಡುವುದರಿಂದಾಗಿ ನಾವು ಜ್ಞಾತಾಜ್ಞಾತವಾಗಿ ಗೊತ್ತಿಲ್ಲದೆಯೋ ನಾವು ಮಾಡಿದಂತಹ ಅನೇಕ ಪಾಪಗಳನ್ನು ನಾವು ಕಳ್ಕೊಳ್ಳಬಹುದು ಅಂತ ಈ ಬಗ್ಗೆ ಪುರಾಣಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಮಹಾಭಾರತದಲ್ಲಿ ಉಲ್ಲೇಖ ಉಂಟು. ಮಹಾಭಾರತದಲ್ಲಿ ಪಾಂಡವರು ವನವಾಸದಲ್ಲಿರ್ತಾರೆ. ವನವಾಸದಲ್ಲಿದ್ದು ಅಯ್ಯೋ ನಮಗೆ ಈ ಒಂದು ಕಷ್ಟ ಬಂತಲ್ಲ ಅಂತ ದುಃಖಿಸ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಪಾಂಡವರನ್ನು ಭೇಟಿಯಾಗಲಿಕ್ಕೆ ಅಂತ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋದಾಗ ಅಲ್ಲಿ ಯುಧಿಷ್ಠಿರನ ಹತ್ರ ಮಾತಾಡ್ತಾ ಹೇಳ್ತಾನೆ, ನೀನು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆಯನ್ನು ಮಾಡಿ ಆ ಏಕಾದಶಿಯನ್ನು ನೀವು ಆಚರಿಸುವುದರಿಂದಾಗಿ ನೀವು ಹಿಂದೆ ಮಾಡಿದಂತಹ ಅಥವಾ ಈ ಜನ್ಮದಲ್ಲಿ ಮಾಡಿದಂತಹ ಎಲ್ಲ ಪಾಪಗಳ ನಿವೃತ್ತಿಯಾಗಿ ನಿಮ್ಮ ಈ ಕಷ್ಟ ಅಂತ ಹೇಳುವಂಥದ್ದು ಬೇಗನೆ ಕರಗಿ ಹೋಗಿ ನಿಮಗೆಲ್ಲರಿಗೂ ಸುಖ ದೊರೆಯುತ್ತದೆ, ಸುಖ ಪ್ರಾಪ್ತಿಯಾಗ್ತದೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದರ ಹಿಂದೆ ಒಂದು ಕಥೆ ಉಂಟು ಅಂತ ಹೇಳುವಂಥದ್ದನ್ನು ಹೇಳುತ್ತಾನೆ. ಈ ಏಕಾದಶಿ ವ್ರತದ ಮಹಿಮೆಯನ್ನು ಹಿಂದೆ ಲೋಮಶ ಮಹರ್ಷಿಗಳು ಮಾಂಧಾತ ಅಂತ ಹೇಳುವಂತಹ ರಾಜನಿಗೆ ತಾವು ತಿಳಿಸಿಕೊಟ್ಟಿದ್ದಾರೆ ಅಂತ ಶ್ರೀಕೃಷ್ಣ ಪರಮಾತ್ಮ ಈ ಕಥೆಯನ್ನು ಯುಧಿಷ್ಠಿರನಿಗೆ ಹೇಳುವಂಥದ್ದು ಮಹಾಭಾರತದಲ್ಲಿ ನಾವು ಈ ಕಥೆಯನ್ನು ಕಾಣಬಹುದು. ಏನು ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಿದರೆ, ಹಿಂದೆ ಚೈತ್ರರಥ ಅಂತ ಹೇಳುವಂಥ ಒಂದು ಸುಂದರವಾದಂಥ ಪ್ರದೇಶ ಇರುತ್ತದೆ, ಉದ್ಯಾನವನ. ಆ ಉದ್ಯಾನವನದಲ್ಲಿ ಅನೇಕ ಗಿಡಗಳು, ಮರಗಳು, ಪಕ್ಷಿಗಳು, ಹೂವುಗಳು, ಹಣ್ಣುಗಳು, ಒಟ್ಟಾರೆಯಾಗಿ ಮನಸ್ಸಿಗೆ ಆಹ್ಲಾದವನ್ನು ಕೊಡುವಂತಹ, ಸಂತೋಷವನ್ನು ಕೊಡುವಂತಹ ಒಂದು ಪ್ರದೇಶ ಅದು ಚೈತ್ರರಥ ಅಂತ ಹೇಳುವಂಥ ಆ ಸುಂದರವಾದಂತಹ ತಪೋವನ. ಅಲ್ಲಿ ಚವನ ಮಹರ್ಷಿಗಳ ಮಗನಾದಂತಹ ಮೇಧಾವಿ ಅಂತ ಹೇಳುವಂಥವನೊಬ್ಬ ಯುವ ತಪಸ್ವಿ. ಅವನು ತಪಸ್ಸು ಮಾಡ್ತಾ ಇರ್ತಾನೆ ಶ್ರೀಮನ್ನಾರಾಯಣನನ್ನು ಕುರಿತು. ಬಹಳ ದೀರ್ಘಕಾಲ, ಬಹಳಷ್ಟು ಸಮಯ ತಾನು ತಪಸ್ಸನ್ನು ಆಚರಿಸ್ತಾನೆ. ಅವನ ತಪಸ್ಸನ್ನು ಕೆಡಿಸಬೇಕು ಅಂತ ಸಿದ್ಧರು, ಗಂಧರ್ವರು, ಚಾರಣರು, ದೇವತೆಗಳು ಎಲ್ಲರೂ ತೀರ್ಮಾನ ಮಾಡ್ತಾರೆ. ಎಲ್ಲರೂ ಆಕಾಶ ಮಾರ್ಗವಾಗಿ ಆ ತಪೋವನದ ಆ ಏನು ಅತ್ಯಂತ ಸುಂದರವಾದಂಥ ಪ್ರದೇಶ, ಅಲ್ಲಿ ಯಾವಾಗಲೂ ಅವರು ತಿರುಗಾಡ್ತಾ ಇರ್ತಾರೆ, ಅಲ್ಲೇ ಹಾದು ಹೋಗ್ತಾ ಇರ್ತಾರೆ. ಇವನ ತಪಸ್ಸನ್ನು ನೋಡಿ ಇದನ್ನು ಭಂಗ ಮಾಡಬೇಕು, ಯಾಕಂದರೆ ಅಷ್ಟು ದೀರ್ಘಕಾಲ ಅಷ್ಟೊಂದು ಕಠೋರವಾದ ತಪಸ್ಸನ್ನು ಮಾಡ್ತಾ ಇದ್ದಾನೆ, ಇದನ್ನು ಭಂಗ ಮಾಡಬೇಕು ಅಂತ ಅವರು ಯಾರೇ ಪ್ರಯತ್ನ ಪಟ್ಟರೂ ಕೂಡ ಅವನ ತಪಸ್ಸು ಭಂಗ ಮಾಡಲಿಕ್ಕಾಗುವುದಿಲ್ಲ. ಆ ಹೊತ್ತಿಗೆ ಇಂದ್ರ ತಾನು ತೀರ್ಮಾನ ಮಾಡ್ತಾನೆ, ಅವನ ಹತ್ರ ಒಬ್ಬಳು ಅಪ್ಸರೆ ಇದ್ದಾಳೆ. ಅನೇಕ ಜನ ಅಪ್ಸರೆಯರು ಸ್ವರ್ಗಲೋಕದಲ್ಲಿರುವಂಥದ್ದು ನಮಗೆಲ್ಲ ಗೊತ್ತೇ ಇದೆ. ಮಂಜುಘೋಷ ಅಂತ ಹೇಳುವಂಥ ಅತ್ಯಂತ ಸುಂದರಿಯಾದಂತಹ ಒಬ್ಬಳು ಅಪ್ಸರೆ. ಅವಳನ್ನು ಕಾಮದೇವನ ಜೊತೆಯಲ್ಲಿ ಸೇರಿಸಿ ಈ ಮೇಧಾವಿ ಯುವ ತಪಸ್ವಿಯ ಬಳಿಗೆ ಕಳಿಸಿಕೊಡ್ತಾನೆ ಇಂದ್ರ. ಅವಳು ಬಂದು ಮೊದಲೇ ಸುಂದರವಾದಂತಹ ವಾತಾವರಣ ಇರುವಂತಹ ಆ ಒಂದು ಪ್ರದೇಶ ಚೈತ್ರರಥ, ಅಲ್ಲಿಗೆ ಬಂದು ಅವಳ ಹಾವಭಾವಗಳನ್ನು ಪ್ರದರ್ಶಿಸಿ ಅವನನ್ನು ಮರುಳುಗೊಳಿಸಲಿಕ್ಕೆ ಪ್ರಯತ್ನ ಪಡ್ತಾಳೆ. ಜೊತೆಗೆ ಕಾಮದೇವನೂ ಇದ್ದಾನೆ. ಹಾಗೂ ಅವಳ ರೂಪಲಾವಣ್ಯಗಳಿಗೆ ಈ ಮೇಧಾವಿ ತಾನು ಮನಸೋತು ತನ್ನ ತಪಸ್ಸನ್ನು ಮರಿತಾನೆ. ವಿಶ್ವಾಮಿತ್ರನಿಗೆ ಏನಾಗಿದೆ ಅಲ್ಲಿ ಮೇನಕೆಯನ್ನು ನೋಡಿ ಅದೇ ರೀತಿಯಾದಂತಹ ಪ್ರಸಂಗ ಇಲ್ಲಿ ಮೇಧಾವಿಗೂ ಆಗ್ತದೆ. ಮಂಜುಘೋಷನ ಜೊತೆಯಲ್ಲಿ ಕಾಲ ಕಳೀತಾ ಹೋದ ಹಾಗೆ ಅವನಿಗೆ ಗೊತ್ತೇ ಇಲ್ಲ, ಬಹಳಷ್ಟು ವರ್ಷಗಳು ಕಳೆದಿದೆ. ಅವಳು ಇನ್ನೇನು ಇಲ್ಲೇ ಇರಲಿಕ್ಕೆ ಬಂದವಳಲ್ಲ. ಮಂಜುಘೋಷ ಹೇಳ್ತಾಳೆ, ನಾನಿನ್ನು ತೆರಳಿ ಹೋಗಬೇಕು ಅಂತ. ಇವನು ಹೇಳ್ತಾನೆ, ಅಯ್ಯೋ ಬೆಳಿಗ್ಗೆಯಷ್ಟೇ ಬಂದಿದ್ದಿ, ರಾತ್ರಿ ಆದರೂ ಇದ್ದು ನಾಳೆ ಬೆಳಿಗ್ಗೆ ಹೋಗು ಅಂತ. ಆಗ ಇವಳು ಹೇಳ್ತಾಳೆ, ನಾಳೆ ಬೆಳಗ್ಗೆ ನಾನು ಬಂದು ಕೆಲವೊಂದಷ್ಟು ವರ್ಷಗಳಾಯ್ತಲ್ಲ, ಇನ್ನು ನಾನಿಲ್ಲಿ ನಿಲ್ಲಕ್ಕಾಗುವುದಿಲ್ಲ ಅಂತ. ಅವನು ಮತ್ತೂ ಒತ್ತಾಯ ಮಾಡಿ ಮತ್ತೂ ಕೆಲ ವರ್ಷಗಳ ಕಾಲ ಅವಳನ್ನು ನಿಲ್ಲಿಸಿಕೊಳ್ತಾನೆ. ಅಂದರೆ ಅವಳ ಸಂಘದಲ್ಲಿ ಅವನಿಗೆ ದಿನರಾತ್ರಿಗಳ ಪರಿವೇ ಇಲ್ಲದೆ ಆಗಿ ಹೋಗಿದೆ. ಹೀಗೆ ಆಗಬೇಕಾದ್ರೆ ಒಂದು ದಿನ ಅವಳಿನ್ನು ನಾನು ತೆರಳುವುದು ಅಂತ ಹೇಳಿ ಆಲೋಚನೆ ಮಾಡಿ ನಿಘಂಟಾಗಿ ಅವನಲ್ಲಿ ಹೇಳ್ತಾಳೆ, ಇನ್ನು ನಾನು ಹೋಗುವುದೇ ಅಂತ. ನಾನು ಅಪ್ಸರೆ ನಿನ್ನ ತಪಸ್ಸನ್ನು ಕೆಡಿಸ್ಲಿಕ್ಕೋಸ್ಕರ ಬಂದಿದ್ದೇನೆ ಅಂತ. ಆವಾಗ ಅವನಿಗೆ ದಿಗ್ಭ್ರಾಂತನಾಗ್ತಾನೆ. ಏನು ಮಾಡಲಿಕ್ಕೆ ಹೊರಟಿದ್ದೆ ನಾನು, ಹಾಗೂ ಏನಾಯಿತು ಅಂತ ವಿಶ್ವಾಮಿತ್ರನದೇ ಕತೆ. ಏನಾಯಿತು ಅಂತ ತಾನು ನೊಂದುಕೊಳ್ತಾನೆ. ಅಯ್ಯೋ ನನ್ನ ತಪಸ್ಸು ಇಷ್ಟು ಕೆಟ್ಟು ಹೋಯ್ತಲ್ಲ, ಎಷ್ಟು ವರ್ಷಗಳ ಹಿಂದೆ ಬಂದುಬಿಟ್ಟೆ, ನನ್ನ ಪುಣ್ಯ ಎಲ್ಲ ಕ್ಷೀಣವಾಗಿ ಹೋಯಿತು ಅಂತ ದುಃಖಿಸಿ ಆ ಮಂಜುಘೋಷನಿಗೆ ಶಾಪ ಕೊಟ್ಟು ಬಿಡ್ತಾನೆ. ನೀನು ಪಿಶಾಚಿಯಾಗಿ ಹೋಗು ಅಂತ ಅವಳನ್ನು ಶಪಿಸಿ ಅವನು ಬಹಳ ದುಃಖದಲ್ಲಿ ತಂದೆಯಾದಂತಹ ಚವನ ಮಹರ್ಷಿಗಳ ಬಳಿಗೆ ಬರ್ತಾನೆ. ಚವನ ಮಹರ್ಷಿಗಳ ಬಳಿಗೆ ಬಂದು ತಾನು ಹತ್ತುಕೊಂಡು ತನಗೆ ಒದಗಿದಂತಹ ಪರಿಸ್ಥಿತಿಯನ್ನು ಹೇಳುವಾಗ ಋಷಿಗಳು ಹೇಳ್ತಾರೆ, ನೀನು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಈ ಪಾಪ ವಿಮೋಚನೆ ಏಕಾದಶಿಯನ್ನು ಆಚರಣೆ ಮಾಡು. ನೀನು ಮಾಡಿದಂತಹ ಎಲ್ಲ ಪಾಪಗಳು ನಾಶವಾಗಿ ಹೋಗ್ತದೆ. ಮತ್ತೆ ತಪಸ್ಸು ಮಾಡು, ನಿನಗೆ ಇದರಿಂದಲೇ ನಿನ್ನ ಕಷ್ಟಗಳೆಲ್ಲ ಕಳೆದು ನೀನು ಶ್ರೇಯಸ್ಸನ್ನು ಹೊಂದುತ್ತಿ ಅಂತ. ಅದೇ ರೀತಿಯಾಗಿ ಆ ಮೇಧಾವಿ ಬಂದು ಈ ಫಾಲ್ಗುಣ ಮಾಸದ ಈ ಪಾಪ ವಿಮೋಚನೆ ಏಕಾದಶಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡ್ತಾನೆ, ಹಾಗೂ ಮತ್ತೆ ತಪಸ್ಸನ್ನು ಮಾಡ್ತಾನೆ.
ತಾನು ಕಳಕೊಂಡಿದ್ದಂತಹ ಎಲ್ಲ ಪುಣ್ಯವನ್ನು ಮತ್ತೆ ಸಂಪಾದನೆ ಮಾಡ್ತಾನೆ. ಹಾಗೂ ಯಾವ ಅಪ್ಸರೆಯ ಜೊತೆಯಲ್ಲಿ ತಾನು ತುಂಬ ದೀರ್ಘಕಾಲ ಬಾಳ್ವಿಕೆಯನ್ನು ಮಾಡಿದ್ನೋ ಅದೇ ಮಂಜುಘೋಷ ಇವಾಗ ಪಿಶಾಚಿಯಾಗಿದ್ದಾಳೆ, ಇವನ ಶಾಪದಿಂದ ಅವಳನ್ನು ಮತ್ತೆ ಕರೆಸಿ ಅವಳನ್ನೂ ಕೂಡ ಉದ್ಧಾರ ಮಾಡಬೇಕು ಅಂತ ಹೇಳುವಂತಹ ಇಚ್ಛೆಯಿಂದ ಅವಳಿತ್ರವೂ ಹೇಳಿ ಈ ಏಕಾದಶಿಯನ್ನು ಅವಳ ಕೈಯಿಂದಲೂ ಆಚರಣೆ ಮಾಡಿಸಿ ಅವಳು ಕೂಡ ತನ್ನ ಶಾಪವನ್ನು ಕಳ್ಕೊಂಡು ಮರಳಿ ಮತ್ತೆ ತಾನು ತನ್ನ ಸ್ವರ್ಗಲೋಕಕ್ಕೆ ಹೋಗುವ ರೀತಿಯಲ್ಲಿ ಇವನು ಅವಳಿಗೆ ಈ ಏಕಾದಶಿಯ ವ್ರತದ ಮಹಿಮೆಯನ್ನು ತಾನು ತಿಳಿಸಿಕೊಟ್ಟು ಅವಳಿಂದಲೂ ಆಚರಣೆಯನ್ನು ಮಾಡಿಸ್ತಾನೆ. ಈ ರೀತಿ ಈ ಎಲ್ಲ ಕಥೆಯನ್ನು ಕೂಡ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಹೇಳ್ತಾನೆ. ನೋಡಿ, ಈ ರೀತಿ ಅನೇಕ ಪಾಪಗಳನ್ನು ಮಾಡಿದ್ದಂತಹ ಮೇಧಾವಿ ಹಾಗೂ ಆಕೆ ಮಂಜುಘೋಷ ಅವರಿಬ್ಬರೂ ಕೂಡ ತನ್ನ ಪಾಪಗಳನ್ನು ಕಳ್ಕೊಂಡು ತಮ್ಮ ತಮ್ಮ ಲೋಕಗಳಿಗೆ ಅವರು ತೆರಳುತ್ತಾರೆ. ಉತ್ತಮ ಲೋಕಗಳ ಪ್ರಾಪ್ತಿ ಅವರಿಗೆ ಆಗ್ತದೆ. ಹಾಗೆಯೇ ನೀವು ಕೂಡ ಈ ವ್ರತವನ್ನು ಆಚರಿಸಿ ನಿಮ್ಮ ಎಲ್ಲ ಕಷ್ಟಗಳು ಕರಗಿ ನಿಮಗೂ ಸುಖವಾಗ್ತದೆ ಅಂತ. ಅದೇ ರೀತಿಯಾಗಿ ಈ ಕಥೆಯನ್ನು ತಿಳ್ಕೊಂಡು ನಾವು ಕೂಡ ಇವತ್ತು ಈ ಪಾಪ ವಿಮೋಚನೆ ಏಕಾದಶಿಯನ್ನು ಯಾವ ರೀತಿ ಆಗುತ್ತದೋ ನಮ್ಮಿಂದ ಆ ರೀತಿ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡುವ. ಉಪವಾಸ ನಮಗೆ ಎಷ್ಟು ಸಾಧ್ಯ ಉಂಟು ಅಷ್ಟರ ಮಟ್ಟಿಗೆ ಉಪವಾಸ, ಅದರ ಜೊತೆಯಲ್ಲಿ ಇವತ್ತು ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡುವಂಥದ್ದು, ಭಗವದ್ಗೀತೆಯ ಪಾರಾಯಣವನ್ನು ಮಾಡುವುದು, ಇದೆಲ್ಲವನ್ನು ಮಾಡ್ತಾ ನಮ್ಮ ಜೀವನದಲ್ಲಿಯೂ ನಾವು ಮಾಡಿದಂತಹ ಪಾಪಗಳನ್ನು ಕಳ್ಕೊಂಡು ನಾವು ಕೂಡ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವ. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಶ್ರೀಕೃಷ್ಣ ಅರ್ಪಣಮಸ್ತು.